ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮ್ಯಾಡ್ ಮೂವೀಸ್ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೆ ಏನು ಗುರು ಈ ಜೋಶಲ್ಲಿ ಎಲ್ಲೋ ಸ್ಪೀಡಾಗಿ ಹೋಗ್ತಾಯಿದ್ದೆ, ಎಕ್ಸ್ ಗರ್ಲ್ ಫ್ರೆಂಡ್ ಏನಾರು ಕಾಲ್ ಮಾಡಿದ್ರೆ ಅಂದ್ಕೊಂಡ್ರ? ಇಲ್ಲ, ಆ್ಯಕ್ಚುಲಿ 1 ವರ್ಷ ಆದಮೇಲೆ ನನಗೆ ಸರ್ಪ್ರೈಸ್ ಕಾಲ್ ಬರುತ್ತೆ. ಶೂಟಿಂಗಿಂದ ಒಂದು ಸೀರಿಯಲ್ಲು ಲಾಂಚ್ ಆಗ್ತದೆ, ಒಂದೊಳ್ಳೆ ಕ್ಯಾರೆಕ್ಟರ್ ಇದೆ, ಬಂದು ಮಾಡಪ್ಪ ಅಂತ ಅಂದ್ಬಿಟ್ಟು ಪ್ರೊಡಕ್ಷನ್ ಅವರು ಫೋನ್ ಮಾಡ್ತಾರೆ. ಸೊ ನಾನು ಅದೇ ಜೋಶಲ್ಲಿ ಎದ್ದು ರೆಡಿಯಾಗಿ ಬೆಳಗ್ಗೆನೆ ಜ್ಯೋತಿ ನಿವಾಸ್ ಕಾಲೇಜ್ ಹತ್ರ ಇರೋ ಶುಗರ್ ಫ್ಯಾಕ್ಟ್ರಿಗೆ ಓಡೋಗ್ತೀನಿ. ಶೂಟಿಂಗ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಬಟ್ ಫ್ರೇಮ್ಸ್ ಎಲ್ಲ ಸೆಟ್ ಮಾಡ್ತಾಯಿದ್ರು. ಯಾಕೆಂದರೆ ಯಾವಾಗ್ಲೂ ಯಾವ ಫ್ರೇಮು ಎಲ್ಲಿ ಯಾವ ಥರ ಶೂಟ್ ಮಾಡಬೇಕು ಅಂತ ಕ್ಯಾಮ್ರಾ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಸ್ವಲ್ಪ ಪ್ರೀ ಪ್ಲ್ಯಾನ್ ಮಾಡ್ತಾರೆ, ಯಾಕೆಂದರೆ ಟೈಮ್ ಸೇವ್ ಮಾಡೋದಕ್ಕೆ. ಅದೇ ಗ್ಯಾಪಲ್ಲಿ ಡೈರೆಕ್ಟ್ ಹೋಗ್ಬಿಟ್ಟು ನಾಷ್ಟ ಮಾಡ್ಕೊಂಬಪ್ಪ ಅಂದರು. ತುಂಬ ದಿನ ಆಗಿತ್ತು ಶೂಟಿಂಗ್ ಸ್ಪಾಟಲ್ಲಿ ಇಡ್ಲಿ ವಡೆ ತಿಂದು. ಏನಪ್ಪ ಇಡ್ಲಿ ವಡೆ ಅಂತ ಇದ್ದೀರಾ? ಬೆಳಗ್ಗೆ ಶೂಟಿಂಗ್ ಸ್ಪಾಟಲ್ಲಿ ಫಿಲಮ್ ಆಗಲಿ ಸೀರಿಯಲ್ ಆಗಲಿ ಇಡ್ಲಿ ವಡೆ ರೈಸ್ ಬಾತ್ ಫಿಕ್ಸು. ಸೊ ಹೋಗಿ ಒಂದು ಒಳ್ಳೆ ಬ್ಯಾಟಿಂಗ್ ಮುಗಿಸ್ಕೊಂಡು ಮತ್ತೆ ಬಂದೆ. ಅಷ್ಟರಲ್ಲಿ ಕೋಆರ್ಟಿಸ್ಟು ಬಂದಿದ್ರು, ಎಲ್ಲ ಫ್ರೇಮ್ಸ್ ಎಲ್ಲ ರೆಡಿ ಆಗಿತ್ತು. ಬನ್ನಿ ಇನ್ಯಾಕೆ ತಡ, ಪೂಜೆ ಮಾಡಿ ಸ್ಟಾರ್ಟ್ ಮಾಡೋದೆ. ಯಾವುದೇ ಶೂಟಿಂಗ್ ಆಗಲಿ ಫಸ್ಟ್ ಗಣೇಶನ್ಗೆ ಪೂಜೆ, ಅದಾದಮೇಲೆ ಬೇರೆಯವ್ರಿಗೆ ಫ್ರೇಮ್ ಇಡೋದು. ಸೊ ಪೂಜೆ ಸ್ಟಾರ್ಟ್ ಆಯಿತು. ಕಮಾನ್. ಯಾಕೆ ಗಣೇಶನಿಗೆ ಯಾವಾಗಲೂ ಫಸ್ಟ್ ಪೂಜೆ ಮಾಡ್ತಾರೆ ಹೇಳಿ? ಹಿಂದೂ ಧರ್ಮದ ಪ್ರಕಾರ ಗಣೇಶನಿಗೆ ಪೂಜೆ ಮಾಡೋದ್ರಿಂದ ನಮಗೆ ಯಾವುದೇ ವಿಘ್ನಗಳು ಬರೋದಿಲ್ಲ. ನಾವು ಯಾವುದೇ ಕೆಲಸ ಮಾಡಿದ್ರೂ ಸುಗಮವಾಗಿ ಆಗುತ್ತೆ, ಯಾವುದೇ ಅಡೆತಡೆಗಳಿರಲ್ಲ ಅಂತಲೇ ವಿಘ್ನ ನಿವಾರಕ ಗಣೇಶನಿಗೆ ಪೂಜೆ ಮಾಡಿ ಎಲ್ಲ ಕೆಲಸಗಳನ್ನು ಸ್ಟಾರ್ಟ್ ಮಾಡೋದು. ಓಕೆ ಫ್ರೆಂಡ್ಸ್, ಕಮ್ ಲೆಟ್ಸ್ ಗೋ. ನೋಡೋಣ ಯಾವ ಥರ ಪಬ್ಬಲ್ಲಿ ಶೂಟ್ ಯಾವ ಥರ ಮಾಡ್ತಾರೆ. ಲೈಕ್ ಮೂವೀಸ್ಗಾಗಲಿ ಸೀರಿಯಲ್ಗಾಗಲಿ ಶೂಟಿಂಗ್ ಸೇಮ್ ಇರುತ್ತೆ. ನೋಡಿ ಎಂಜಾಯ್ ಮಾಡಿ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಕಮೆಂಟ್ ಮಾಡಿ. ಸೊ ನೋಡಿದಿರಾ ಪಬ್ ಶೂಟಿಂಗ್ ಯಾವ ಥರ ಮಾಡ್ತಾರೆ. ಮೂವಿಗಾಗಲಿ ಸೀರಿಯಲ್ಗಾಗಲಿ ಸೇಮ್ ಇರುತ್ತೆ, ಬಟ್ ಡಿಪೆಂಡ್ಸ್ ಆನ್ ದ ಕ್ರೌಡ್. ಅವ್ರಿಗೆ ಸೀನಲ್ಲಿ ಯಾವ ಥರ ರಿಕ್ವೈರ್ಮೆಂಟ್ ಇರುತ್ತೆ ಆ ಥರ ತಗೋತಾರೆ ಅಷ್ಟೇ. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾರಿಗಾದರೂ ಆ್ಯಕ್ಟಿಂಗ್ ಮಾಡೋಕ್ಕೆ ಆಸಕ್ತಿ ಇದ್ದರೆ, ಯಾರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಗೊತ್ತಿಲ್ಲ ಅಂತಂದರೆ, ನನ್ನ ಬಯೋದಲ್ಲಿ ನನ್ನ ಇನ್ಸ್ಟಾ ID ಕೊಟ್ಟಿರ್ತೀನಿ. ಯಾಕೆ ಅಂದರೆ ನನಗೂ ಯಾರೋ ನಿಮ್ಮ ಥರನೇ ಸಹಾಯ ಮಾಡಿರ್ತಾರೆ. ಸೊ ಇಟ್ ಈಸ್ ಜಸ್ಟ್ ಲೈಕ್ ಅ ಚೈನ್ ರಿಯಾಕ್ಷನ್. ನಾವು ಒಬ್ರಿಗೆ ಸಹಾಯ ಮಾಡಿದ್ರೆ ನಮ್ಗೆ ಇನ್ನೊಬ್ಬರು ಸಹಾಯ ಮಾಡ್ತಾರೆ ಅನ್ನೋದು ಅಷ್ಟೇ ನನ್ನ ಥೀಮು. ಸೊ ಯಾರಿಗಾದರೂ ಆಸಕ್ತಿ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಇಂಟ್ರೆಸ್ಟೆಡ್ ಅಂತ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದಿರಾ ಅಂತ ಅಂದ್ಕೊತೀನಿ. ನೆಕ್ಸ್ಟು ಇನ್ನೂ ಆದಷ್ಟು ಬೇರೆ ಬೇರೆ ಎಪಿಸೋಡ್ಸ್ ಲೈಕ್ ರೈನ್ ಶಾಟ್ಸು, ನೈಟ್ ಶೂಟು, ಡೇ ಶೂಟು, ಔಟ್ಡೋರು, ಇಂಡೋರು ಎಲ್ಲನೂ ತೋರಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಒಂದು ಮೂವಿನೋ ಸೀರಿಯಲ್ನ ನೋಡಿ 1 ಸೆಕೆಂಡಲ್ಲಿ ಡಿಸೈಡ್ ಮಾಡಿಬಿಡ್ತೀರಾ ಮೂವಿ ಚೆನ್ನಾಗಿದೆ ಇಲ್ಲ ಅಂತ. ಬಟ್ ಅದನ್ನು ಶೂಟ್ ಮಾಡೋದಕ್ಕೆ ಎಷ್ಟು ಜನರ ಪರಿಶ್ರಮ ಇರುತ್ತೆ ಗೊತ್ತಾ? ಯಾವುದು ಕೂಡ ಒಂದು ಸಿಂಗಲ್ ಟೇಕ್ ಶಾರ್ಟಲ್ಲಿ ಆಗೋಲ್ಲ. ಅದಕ್ಕೆ ತುಂಬ ಶಾರ್ಟ್ಸ್ ತೊಗೊತಾರೆ, ಟೇಕ್ಸ್ ಆಗುತ್ತೆ, ಟೈಮ್ ಲ್ಯಾಪ್ಸ್ ಆಗ್ತಾ ಇರುತ್ತೆ. ಅಷ್ಟೆಲ್ಲ ಇದ್ರೂ ಡೈರೆಕ್ಟ್ರಿಗಾಗಲಿ ಆರ್ಟಿಸ್ಟ್ಗಾಗಲಿ ಪ್ರೊಡ್ಯೂಸರ್ಗಾಗಲಿ ಎಲ್ಲರಿಗೂ ಇರೋದು ಒಂದೇ ಮೈಂಡ್ ಸೆಟ್ ಇರುತ್ತೆ, ಪ್ರೇಕ್ಷಕ ಪ್ರಭುಗಳನ್ನು ಆನಂದ ಪಡಿಸ್ಬೇಕು ಅನ್ನೋದು ಅಷ್ಟೇ ಆಗಿರುತ್ತೆ. ಸೊ ಎಷ್ಟು ಸ್ಟ್ರಗಲ್ ಇದೆ ಅನ್ನೋದನ್ನ ಇದರಿಂದ ಗೊತ್ತಾಗುತ್ತೆ ಅಂತ ಅನಿಸುತ್ತೆ.
ಅನ್ಫಾರ್ಚುನೇಟ್ಲಿ ಲಕ್ಕಿನೋ ಅನ್ಲಕ್ಕಿನೋ ನನಗೆ ಗೊತ್ತಿಲ್ಲ. ಇವತ್ತು ನಂದು ಸೀನ್ನ ಶೂಟ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಅವ್ರಿಗೆ 6 o'clock ತನಕ ಟೈಮ್ ಇತ್ತು ಪಬ್ಬಲ್ಲಿ. ಅದು ಎಕ್ಸಿಟ್ ಆಗ್ತಾಯಿತ್ತು ಸೀನ್ನ. ಅವ್ರು ಆಲ್ರೆಡಿ ಅಲ್ಲಿ ಯಾವ್ದು ಪೋರ್ಷನ್ ಇತ್ತು ಅದನ್ನು ಕವರ್ ಮಾಡಬೇಕಾಗಿತ್ತು. ಸೊ ನನ್ನ ಸೀನ್ನ ನೆಕ್ಸ್ಟ್ ಮಾಡ್ತೀನಿ ಅಂತೇಳಿ ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಮಾಡಿದ್ರು ಕೂಡ ಅದನ್ನು ಕೂಡ ನಾನು ವೀಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್, ಪೇಷನ್ಸ್ ಇರಬೇಕು. ಯಾಕೆ ಅಂದರೆ ನಾನು ಬೆಳಗ್ಗೆ 6 ಗಂಟೆಗೆ ಹೋಗಿದ್ದು, ಸಾಯಂಕಾಲ 6 ಗಂಟೆ ತನಕ ಅಲ್ಲೇ ಇದ್ದೆ. ಊಟ ಕೊಟ್ಟರು, ತಿಂಡಿ ಕೊಟ್ಟರು, ಟೀ ಕೊಟ್ಟರು, ಎಲ್ಲ ಕೊಟ್ಟರು, ಆರಾಮಾಗಿ ಕೂರಿಸಿದ್ರು ನನ್ನ ಸೀನ್ ಬರೋ ಗಂಟ. ಬಟ್ ನನ್ನ ಸೀನ್ನ ಮಾಡೋಕ್ಕಾಗಿರಲಿಲ್ಲ ಇವತ್ತು. ಬಟ್ ನೆಕ್ಸ್ಟ್ ಡೇ ಮಾಡಿದ್ರು. ಪೇಷನ್ಸ್ ಇಸ್ ದ ಒನ್ಲಿ ಕೀ ಫಾರ್ ಸಕ್ಸಸ್ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮ್ಯಾಡ್ ಮೂವೀಸ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಲವ್ ಯು ಆಲ್ ಸೋ ಮಚ್. ಲವ್ ಯು.